ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ಹೋಗಿದ್ದು ಒಂದು ಫೇಮಸ್ ಟೆಂಪಲ್ ಹೈದ್ರಾಬಾದಲ್ಲಿದೆ. ಸೊ ಇದು ಜೂಬ್ಲಿ ಹಿಲ್ಸಲ್ಲಿರೋದು. ಸೊ ಇದು ಒನ್ ಆಫ್ ದಿ ಪವರ್ಫುಲ್ ಟೆಂಪಲ್ ಆಫ್ ಹೈದ್ರಾಬಾದ್. ಏನಪ್ಪ ಅಂದರೆ ಪೆದ್ದಮ್ಮ ಟೆಂಪಲ್ ಅಂತ ಹೇಳಿ, ಜೂಬ್ಲಿ ಹಿಲ್ಸ್ ಪೆದ್ದಮ್ಮ ತಲ್ಲಿ ಅಂತ ಹೇಳಿ ಕರೆಯೋದು ಇಲ್ಲಿ. ಸೊ ಇದು ಬಂದುಬಿಟ್ಟು 150 ಇಯರ್ಸ್ ಓಲ್ಡ್ ಟೆಂಪಲ್. ಬಟ್ ಇದನ್ನು ರೆನೋವೇಷನ್ ಮಾಡಿದ್ದು 1993ಯಲ್ಲಿ ಪಿ ಜನಾರ್ದನ್ ರೆಡ್ಡಿ ಅನ್ನೋರು. ಸೊ ಕಾಂಗ್ರೆಸ್ ಲೀಡರ್ ಅವರು. ಸೊ ಅವರೇ ಇದನ್ನು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಇದು ಮೇನ್ ಎಂಟ್ರೆನ್ಸು. ಪಾರ್ಕಿಂಗ್ ಎಲ್ಲ ಲೆಫ್ಟ್ ಸೈಡಲ್ಲಿದೆ. ಸೊ ರಾಘವಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದ ಅಲ್ಲಿ. ನಾನಂತೂ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ ಎಲ್ಲಾದರೂ ಹೋಗಲಿ ಅಂತ. ಹಿಂದೆ ಹೋಗ್ತಾ ಇದ್ದೆ. ಬಟ್ ಸೊ ಇಲ್ಲಿ ಪಿ ಜನಾರ್ದನ್ ರೆಡ್ಡಿ ಅವ್ರದ್ದು ಸ್ಟ್ಯಾಚು ಕೂಡ ಮಾಡಿದ್ದಾರೆ. ಇಲ್ಲಿ ಸ್ಟ್ಯಾಚು ಇದೆ ಅವ್ರದ್ದು. ತುಂಬ ಚೆನ್ನಾಗಿ, ತುಂಬ ದೊಡ್ಡದಾಗಿದೆ ಟೆಂಪಲು. ನಾನು ಹೋಗಿದ್ದು ಫಸ್ಟ್ ಟೈಮು. ಇಲ್ಲಿ ನಮ್ಮ ಕಸಿನ್ ಬ್ರದರ್ ಅವರು ಹೈದ್ರಾಬಾದಲ್ಲೇ ಇರೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳಿ ಕರ್ಕೊಂಡೋದ್ರು. ಸೊ ಇವಾಗ ನಾವು ಹೋಗ್ತಾ ಇರೋದು ಫಸ್ಟು ಫುಡ್ ಸ್ಟ್ಯಾಂಡ್ಗೆ. ಸೊ ಸ್ಲಿಪ್ಪರ್ಸ್ ಎಲ್ಲ ಅಲ್ಲಿ ಬಿಟ್ಬಿಟ್ಟು ನಂತರ ಟೆಂಪಲ್ ಎಂಟ್ರೆನ್ಸ್ ಮಾಡೋದು. ಸೊ ಇವಾಗ ನಾವು ಟೆಂಪಲ್ ಎಂಟರ್ ಆಗಿದ್ದೀವಿ. ಸೊ ಇಲ್ಲಿ ತುಂಬ ಅಂದರೆ ತುಂಬಾ ಜನ ಇದ್ದರು. ಯುಗಾದಿ ಹಬ್ಬ ಇರೋದ್ರಿಂದ ತುಂಬ ಜನ ಇದ್ದರು. ಬಟ್ ಮೋಸ್ಟ್ಲಿ ಇಷ್ಟೊಂದು ಜನ ಇರಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಕಸಿನ್ ಬ್ರದರು. ಅವ್ರು ಯಾವಾಗಲೂ ಬರ್ತಾ ಇರ್ತಾರೆ. ಬಟ್ ಹಬ್ಬ ಇರೋದ್ರಿಂದ ತುಂಬ ಜನ ಇದ್ದರು. ಬಟ್ ದರ್ಶನ ಮಾಡಬೇಕಾದ್ರೆ ಅಷ್ಟೊಂದೇನು ಟೈಮ್ ತೊಗೊಳ್ಳಿಲ್ಲ. ಒಂದು 15 ಮಿನಿಟ್ಸಲ್ಲಿ ಆಗಿಬಿಡ್ತು. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಮಾವಿನಕಾಯಿನಿಂದ ಹೂವು ಎಲ್ಲ ಸೇರಿಸಿ ತುಂಬ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಅಂತೂ ತುಂಬ ಸಖತ್ತಾಗಿ ಮಾಡಿದರು. ಆಮೇಲೆ ದೇವರನ್ನು ನೋಡ್ತಾ ಇದ್ದರೆ ನೋಡಬೇಕು ಅಂತಲೇ ಅನಿಸ್ಬಿಡುತ್ತೆ. ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಜಸ್ಟ್ ಒಂದು ಫೋಟೋ ಹಾಕ್ತೀನಿ, ನೋಡಿಬಿಡಿ. ಮತ್ತು ಆಮೇಲೆ ಇಲ್ಲಿನ ಸ್ಪೆಷಾಲಿಟಿ ಏನಂದರೆ ಒನ್ ರೂಪಿ ಕಾಯಿನು ಇಲ್ಲಿ ಈ ಥರ ನಿಲ್ಲಿಸ್ಬಿಟ್ರೆ ಅದು ನಿಂತ್ಕೊಳ್ತು ಅಂದರೆ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಅದು ಖಂಡಿತ ಆಗುತ್ತೆ. ಇಲ್ಲ ಅಂದರೆ ಆಗಲ್ಲ ಅಂತ ಅಂದರೆ ಅದು ಕಾಯಿನ್ ನಿಂತ್ಕೊಳ್ಳಲ್ಲ ಅಂತ. ಸೊ ಅದು ಟ್ರೈ ಮಾಡಬೇಕು ಅಂದಿದ್ವಿ. ಬಟ್ ಅದು ಆಗಲಿಲ್ಲ. ಸೊ ಇವತ್ತು ತುಂಬ ಜನ ಇರೋದ್ರಿಂದ ಅದು ನಮ್ಮ ಕಸಿನ್ బ్రదరు ఇవాగ ಅವ್ರು మాట్లాడతారే కేಳಿ. ఇప్పుడు మేము పెద్దమ్మ టెంపుల్ దగ్గరికి వచ్చాము. పెద్దమ్మ టెంపుల్ దగ్గరికి వచ్చాము. ఫుల్ రష్ ఉంది ఇక్కడ, చూస్తున్నారు మీరైతే. దర్శనానికి పూజ వాళ్ళ హస్బెండ్ రాఘవ్ మా అత్తమ్మ, ఇంకా మా ఫ్యామిలీతో పల్లవి, నేను ప్రకాష్ అనమాట మాట్లాడేది. అందరం ఫ్యామిలీతో వచ్చాము. ఇక్కడ అంత రష్ చూస్తున్నారు కదా, ఫుల్ రష్ ఉంది. అసలు నిల్చోడానికి కూడా ప్లేస్ లేదు. అంత రష్లో ఉగాది రోజు, ఫెస్టివల్ రోజు దర్శనం చేసుకోవడానికి పూజతో పాటు మేము ఇక్కడ అందరం ఫ్యామిలీతో ಪಾಟು వచ్చాము. ಈಗ ನಾವು ಇಲ್ಲಿದ್ದೆವು ಪೆದ್ದಮ್ಮ ಟೆಂಪಲ್ ಬಲ್ಲಿ. ಫುಲ್ ರಶ್ ಅದ. ಇಲ್ಲೆಲ್ಲ ನಿಂದ್ರಲಕ್ಕೆ ಭೀ ಜಾಗ ಇಲ್ಲ. ನೋಡತ್ತೀರಲ್ಲ ನೀವೇ. ಇದು ಫೇಮಸ್ ಜೂಬ್ಲಿ ಹಿಲ್ಸ್ ಪೆದ್ದಮ್ಮ ಟೆಂಪಲ್ ಅಂತ ಅಂತಾರೆ. ತೋಲ್ ಮಂದಿ ಬರ್ತಾರೆ ಇಲ್ಲಿಂದು. ಎಲ್ಲ ಪವರ್ಫುಲ್ ಮಾತಾ ಟೆಂಪಲ್ ಅದ ಇದು. ಇಲ್ಲೆಲ್ಲ ನೋಡತ್ತೀರಲ್ಲ, ಇದೇ ಲಡ್ಡು ಕೊಡೋದು, ಪ್ರಸಾದ ಕೊಡೋದು, ಲಡ್ಡು ಅದೆಲ್ಲ ಪ್ರಸಾದ ಕೊಡೋದ. ಈ ರಶ್ ಅದ ನೋಡ್ರಿ ಇಲ್ಲೆಲ್ಲ. ನೋಡತ್ತೀರಲ್ಲ, ದರ್ಶನ ಆಯಿತು ನಮ್ದು. ಈಗ ರಾಘವ ಬಿ ಇಲ್ಲೇ ಅನ್ನ ರಾಘವ ಲಡ್ಡು ತಿಲ್ಲತನ ಹಾಯ್ ಮಾಡತ್ತಾನ ನೋಡ್ರಿ ನಿಮ್ಮೆಲ್ಲರಿಗೆ. ಪೂಜಾ ಫ್ಯಾಮಿಲಿ ಎಲ್ಲರಿಗೂ.
ಸೂಪರ್. ಸೊ ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.